ಸರ್ ಚೆನ್ನಾಗಿದೆ, ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಮೇ ತಿಂಗಳಲ್ಲಿ ಚುನಾವಣೆ ಫಿಕ್ಸ್ ಆಗುತ್ತೆ. ಏಪ್ರಿಲ್ ಮೇನಲ್ಲಿ ಬಿಸಿಲು ತಾಪ ಜಾಸ್ತಿ ಇದೆ. ಅಭ್ಯರ್ಥಿಗಳಿಗಾಗಲಿ ಕ್ಯಾಂಪೇನ್ ಮಾಡೋರಿಗಾಗಲಿ ಸಾರ್ವಜನಿಕರಿಗಾಗಲಿ ಬಿಸಿಲಿನ ಒತ್ತಡ ಜಾಸ್ತಿ ಇರುತ್ತೆ ಅಷ್ಟೇ. ಆದರೆ ನಮ್ಮ ಮಂಡ್ಯ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವು ಅಲ್ಲೇ 3 ರೌಂಡ್ 4 ರೌಂಡು ಪ್ರವಾಸ ಮಾಡಿದ್ದೀವಿ. ಎಲ್ಲರೂ ಜನರು ಉತ್ಸಾಹ ಇದೆ, ಒಳ್ಳೆಯದಾಗುತ್ತೆ. ಒಂದಷ್ಟು ಕಡೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಜನತಾದಳ ಮತ್ತು BJPಯಿಂದ ಸಾಕಷ್ಟು ಜನ ಸೇರ್ಪಡೆ ಆಗ್ತಾಯಿದ್ದಾರೆ. ಮತ್ತು ಎರಡೂ ಪಕ್ಷದ ಅಲಯನ್ಸ್ ಇದೆಯಲ್ಲ, ಅದೊಂದು ಸ್ವಲ್ಪ ಜನರಿಗೆ ಸಮಾಧಾನ ಇಲ್ಲ. ಹಿಂದೆ ಕಾಂಗ್ರೆಸ್ಸು ಜನತಾದಳ ಒಂದಾದಾಗ ಯಾವ ರೀತಿ ಅಸಮಾಧಾನ ಇತ್ತೋ ಅದೇ ರೀತಿ BJP ಜನತಾದಳ ಒಂದಾದಾಗಲೂ ಅಸಮಾಧಾನ ಇದೆ. ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಮಾಹಿತಿ ಇದೆ ಸರ್, ಯಾವಾಗ ಬರ್ತಾರೆ? ಹೌದು, ಇವತ್ತು ಅಥವಾ ನಾಳೆ ಬೆಳಗ್ಗೆ ಡಿಸೈಡ್ ಆಗುತ್ತೆ, ಅಥವಾ 16-17ಕ್ಕೆ ಒಂದು ಡೇಟು. ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಗದಿ ಆಗ್ಬೋದು. ಸೊ ಇವತ್ತು ಅಥವಾ ನಾಳೆ ಡೇಟ್ ನಿಗದಿ ಆಗುತ್ತೆ. ಯುಗಾದಿ ನಂತರ ಪ್ರಚಾರದ ಭರಾಟೆ ಬದಲಾಗುತ್ತೆ ಅನ್ನೋದು ಹೇಳಿದ್ರು, ಹೇಗಿರುತ್ತೆ ನೆಕ್ಸ್ಟ್? ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀವಿ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ. ಯುಗಾದಿ ಆದಮೇಲೆ 11ನೇ ತಾರೀಕಿನಿಂದ ಸ್ವಲ್ಪ ಎಲ್ಲ ತಾಲೂಕಿನಲ್ಲೂ ಸೈಮಲ್ಟೇನಿಯಸ್ ಆಗಿ ಎಲ್ಲ ಸಮಾಜದ ಮುಖಂಡರುಗಳು ಸಹ ಮನೆಗೆ ಹೋಗಿ ಈ ಒಂದು ಏನು ಗ್ಯಾರಂಟಿ ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಕಾಂಗ್ರೆಸ್ಗೆ ಮಹಿಳೆಯರ ಮತ ಮತ್ತು ಎಲ್ಲ ಕಾರ್ಯಕ್ರಮಗಳ 100ಕ್ಕೆ 100ರಷ್ಟು 5,000ವರೆಗೂ ಪ್ರತಿ ಮನೆಗೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಹೋಗ್ತದೆ. ಅದನ್ನೆಲ್ಲನೂ ಜನಕ್ಕೆ ಮನವರಿಕೆ ಮಾಡಿಕೊಡೋ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಬ್ಬರದ ಪ್ರಚಾರ ಮಾಡ್ತಾರೆ ಒಂದು ಕಡೆ, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ಎಲ್ಲರೂ ನಾಮಪತ್ರ ಸಲ್ಲಿಸಿದ ದಿನವೂ ಕೂಡ ಕಾಣಿಸ್ಕೊಳ್ತಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ನಾನು ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೂ ಅವ್ರಿಗೂ ವ್ಯತ್ಯಾಸ ಇರುತ್ತಲ್ಲ. ಅವಾಗ ಇನ್ನೊಬ್ಬರನ್ನ ಲಘುವಾಗಿ ಮಾತಾಡೋದು, ಟೀಕೆ ಮಾಡೋದು ನಮ್ಮ ಸಂಸ್ಕಾರ ಅಲ್ಲ. ಅವ್ರು ಕ್ಯಾನ್ವಾಸ್ ಅವ್ರು ಮಾಡಲಿ. ಅವರು ಒಂದೇ ದಿವಸದಲ್ಲಿ ಬಂದು ಟಾಟಾ ಮಾಡ್ತಾರೋ, ಅವ್ರು ಪ್ರಭಾವಿ ನಾಯಕರು ಅಂತ. ನಾವು ನಮ್ಮ ಜನರ ಹತ್ರ ಯಾವಾಗಲೂ ಸಂಪರ್ಕದಲ್ಲಿರ್ತಕ್ಕಂಥವ್ರು. ನಾವು ಸಣ್ಣ ಚುನಾವಣೆ ಆದರೂ ಅಷ್ಟೇ, ದೊಡ್ಡ ಚುನಾವಣೆ ಆದರೂ ನಮ್ಮ ಎದುರುಗಡೆ ಯಾರು ಬಂದ್ರೂ ನಾವು ಚುನಾವಣೆನ ಗಂಭೀರವಾಗಿ ತಗೋತೀವಿ. ಆ ರೀತಿ ಚುನಾವಣೆ ಮಾಡ್ತೀವಿ. ಸ್ಟಾರ್ಗಳು ಯಾರಾದ್ರು ಬರ್ತಾರೆ? ಥರದ್ದು ಏನಿಲ್ಲ. ಸ್ಟಾರೇ ಸಿದ್ದರಾಮಯ್ಯನವರು, DK ಶಿವಕುಮಾರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವ್ರಿಗಿಂತ ಸ್ಟಾರ್ ಬೇಕಾ? ಬರೋದಾದ್ರೆ ಅವರೇ ಬರ್ತಾರೆ ಸಾಕು. ಸರ್, ಮತ್ತೊಂದು ಕಡೆ ಅಶೋಕ್ ಅವರು ಒಂದು ಆರೋಪ ಮಾಡ್ತಾರೆ. ಯಾಕಂದರೆ CM ಸೀಟ್ಗೋಸ್ಕರ ಒಬ್ಬರು ಹೊಡೆದಾಡ್ತಾ ಇದ್ದಾರೆ, ಮತ್ತೊಬ್ಬರು CM ಕುರ್ಚಿಗಾಗಿ ಮಾಟ ಶುರು ಮಾಡಿದ್ದಾರೆ. ಅವ್ರ ಹತ್ರ ಅರ್ಜಿ ಹಾಕಿದ್ರಂತ ಸಿದ್ದರಾಮಯ್ಯನವರು, DK ಅವರು. ಸಿದ್ದರಾಮಯ್ಯನವ್ರು ಉಳಿಸಿ ಅಂತ, DK ಅವ್ರು ಕೊಡಿಸಿ ಅಂತ ಅವ್ರ ಹತ್ರ ಅರ್ಜಿ ಹೋಗಿತ್ತಂತ. ಇದನ್ನ 1 ವರ್ಷದಿಂದ ಹೇಳ್ತಾರೆ, ಕಿತ್ತಾಡ್ತಾರೆ ಅಂತ. ಅವ್ರು ಕಿತ್ತಾಡ್ದನೂ ಇಲ್ಲ. ಇದು ಜಯಂತ್ ಪಟೇಲ್ ಹೇಳಿದ್ರಲ್ಲ, ಹಂಗಾಯಿತು. ಚುನಾವಣೆನೂ ಆಯಿತು, ಮುಖ್ಯಮಂತ್ರಿನೂ ಆಯಿತು. ಆರಾಮಾಗಿ ಇಬ್ಬರು ಮುಖ್ಯಮಂತ್ರಿ ಕಾರ್ಯಕ್ರಮನೂ ಕೊಡ್ತಾವ್ರೆ. ಪಾರ್ಲಿಮೆಂಟ್ ಚುನಾವಣೆ ನಡೆಸ್ತೀವಿ. ಅವ್ರಿಗೂ ಪಾಪ ಏನು ವಿಚಾರ ಇಲ್ಲದೆ ಹಿಂಗೆಲ್ಲ ಮಾತಾಡ್ತಾರೆ. ಬಿಟ್ಟಾಕಿ ಅವ್ರಿಗೆ. ಯಾಕೆ ಅಶೋಕ್ ಪಾಪ ಇನ್ನೂ ಅನುಭವದ ಕೊರತೆ ಇದೆ ಅಂತ ಕಾಣುತ್ತೆ. ಸೊ ಈ ರಾಜ್ಯದ, ಈ ನಾಡಿನ ಎಲ್ಲ ಕನ್ನಡಿಗರಿಗೆ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯನ ಹೇಳೋ ಜೊತೆಗೆ ಏನು ನಾವು ಬೇವು ಬೆಲ್ಲ ಒಂದು ತಿಂದು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ನಾಡಿನ, ಈ ದೇಶದ ಸಂಸ್ಕೃತಿ. ಹಾಗಾಗಿ ನಾಳೆ ಇಡೀ ನಾಡಿನ ಎಲ್ಲ ಜನರು, ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನರಿಗೆ ನಾನು ಮತ್ತೊಮ್ಮೆ ಯುಗಾದಿ ಶುಭಾಶಯ ಹೇಳಿ, ಮುಂದಿನ ದಿನಗಳಲ್ಲಿ ಬೇಗ ಮಳೆಯಾಗಿ ಎಲ್ಲರ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ.